ಜಿಲ್ಲಾಧ್ಯಕ್ಷರು ಜಿ.ಜೆ. ಮೂರ್ತಿಯವರ ಹುಟ್ಟುಹಬ್ಬದ ಆಚರಣೆ. ಹುಟ್ಟುಹಬ್ಬ ಪ್ರತಿಯೊಬ್ಬರೂ ಕೂಡ ವರ್ಷಕ್ಕೊಮ್ಮೆ ಆಚರಿಸಿಕೊಳ್ಳುತ್ತಾರೆ. ಹುಟ್ಟುಹಬ್ಬವನ್ನು ಖಾಸಗಿ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಆಚರಿಸಿಕೊಳ್ಳತಕ್ಕಂಥ ವರ್ಗವೇ ಹೊಂದಿರುತ್ತದೆ. ಮತ್ತೊಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿವಿಧ ರೀತಿಯಾದಂಥ ಸೇವಾ ಕಾರ್ಯಗಳನ್ನು ಅವರ ಅಭಿಮಾನಿಗಳು ಹಮ್ಮಿಕೊಂಡಾಗ ಸಹಜವಾಗಿ ಆ ಒಂದು ಹುಟ್ಟುಹಬ್ಬಕ್ಕೆ ಅರ್ಥವೇ ಬರುತ್ತದೆ. ಬೆಂಗಳೂರು ಉತ್ತರ ಜಿಲ್ಲೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಜಿ.ಜೆ. ಮೂರ್ತಿ ಅಭಿಮಾನಿಗಳು ಅತ್ಯಂತ ಅರ್ಥಪೂರ್ಣವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಜಿ.ಜೆ. ಮೂರ್ತಿ ಅಭಿಮಾನಿ ಬಳಗ ಮತ್ತು ಸ್ನೇಹಿತರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರನ್ನು ಅದ್ದೂರಿಯಾಗಿ ಬೃಹತ್ ಆಕಾರದ ಮೂಸಂಬಿ ಹಾರವನ್ನು ಹಾಕಿ ಹೂವಿನ ಮಳೆ ಸುರಿಸಿ ಸ್ವಾಗತಿಸಲಾಯಿತು. ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಜಿ.ಜೆ. ಮೂರ್ತಿಯವರಿಗೆ ಮತ್ತು ಶಾಸಕರಿಗೆ ಮೆರವಣಿಗೆ ಮೂಲಕ ಒಂದು ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸುವುದರೊಂದಿಗೆ ಜಿ.ಜೆ. ಮೂರ್ತಿಯವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಅಭಿನಂದಿಸಿದರು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು, ನಮ್ಮ ಈ ಒಂದು ಯಲಹಂಕ ಕ್ಷೇತ್ರದ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಜಿ.ಜೆ. ಮೂರ್ತಿಯವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಇವತ್ತು ತಾವೆಲ್ಲ ಕೂಡ ಆಚರಿಸಿದಿರಿ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಇವತ್ತಿನ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲದಂಗೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ನಾನು 2 ದಿವಸ ನಿನ್ನೆ ನೈಟ್ ಬಂದಾದಮೇಲೆ ವಿಶೇಷತೆ ಏನು ಅಂತ ನನಗೂ ಏನೂ ಗೊತ್ತಿಲ್ಲ. ಯಾಕೆ ಇಷ್ಟೊಂದು ಆಡಂಬರವಾಗಿ ಹುಡುಗರು ಮಾಡ್ತಾರೆ ನನಗೆ ಅರ್ಥ ಆಗ್ತಾ ಇದೆ. ಏನೋ ಅವ್ರ ಆಸೆ, ನಾನು ಅವ್ರ ಪ್ರೀತಿ, ನಾನೇನೋ ಹೇಳಕ್ಕೆ ಹೋದರೆ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ನಾನು ಹಾಗೆ ಸುಮ್ಮನೆ ಇದ್ದೀನಿ. ನಾವು ಮಾಡಿದ ಭಾಗ್ಯ ಅಂತ ಕಾಣಿಸ್ತಾರೆ. ಈ ಮಣ್ಣಿನ ಋಣ, ಮಾದನಾಯಕನಲ್ಲಿ ಋಣ, ಅವ್ರು ಯಾವಾಗಲೂ ಬಂದು ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಅದೇನೋ ನಾವು ಸುಮ್ಮನೆ ಈ ಥರ ವಿಶೇಷ ದೂರೆಲ್ಲ ಕರೆದಿದ್ದಾರೆ. ಪ್ರತಿ ವರ್ಷವೂ ಬರ್ತಾ ಇರ್ತಾರೆ. ಏನಾದರೂ ಒಂದು ಕಾರ್ಯಕ್ರಮ ಇರ್ತದೆ, ಬಂದು ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಈ ಮಣ್ಣಿನ ಋಣ ಆಗಿದೆ, ನಮ್ಮ ಮಾದನಾಯಕನಲ್ಲಿ ಋಣ ಆಗಿದೆ. ಪೂರ್ವ ಅನಾಥಾಶ್ರಮಕ್ಕೆ ನಮ್ಮ ಹುಡುಗರೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನನಗೂ ಗೊತ್ತಿಲ್ಲ. ಸಾಯಂಕಾಲ 1-2 ಅನಾಥಾಶ್ರಮಕ್ಕೆ ಹೋಗ್ಬೇಕು. ಅವ್ರಿಗೆ 100 ವರ್ಷ ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳೇ ಇಲ್ಲ. ಏನೂ ಗೊತ್ತಿಲ್ಲ. ಇಡೀ ಮಾನ್ಯ ತಳಿಗೇನೆ ಅವರು ನಂಬರ್ 1 ಹೀರೋ ಅಂತ ಏನಾದರೂ ಹೇಳ್ಬೋದು, ಪರ್ಸನ್ ಅಂತಾದರೂ ಹೇಳ್ಬೋದು, ಅಥವಾ ಯಾವುದೇ ಒಂದು ವರ್ಡ್ ಉಪಯೋಗ ಮಾಡಿದ್ರು ಅದು ಯೂಸ್ ಆಗುತ್ತೆ ಅವ್ರಿಗೆ. ಒಳ್ಳೆಯ ಒಂದು ವ್ಯಕ್ತಿ, ಒಳ್ಳೆಯ ವ್ಯಕ್ತಿತ್ವ, ಗುಣವಂತ, ಎಲ್ಲ ಒಂದು ಯಾರೇ ಒಂದು ವ್ಯಕ್ತಿ ಇರ್ಬೋದು, ಮಹಿಳೆ ಇರ್ಬೋದು, ಪುರುಷ ಇರ್ಬೋದು, ಯಾರೇ ಬಂದು ಒಂದು ಸಹಾಯ ಕೇಳಿದ್ರು ಇಲ್ಲ ಅಂತೇಳಲ್ಲ. ಪ್ರತಿಯೊಂದು ಭಾಗವಹಿಸ್ತಾರೆ. ಏನಮ್ಮ ಸರಿಯಮ್ಮ ಖಂಡಿತ ಬರ್ತೀನಿ ಅಂತಾರೆ. ಏನಪ್ಪ ಸರಿಯಪ್ಪ ಖಂಡಿತ ಬರ್ತೀನಿ ಅಂತಾರೆ. ಆಮೇಲೆ ಅವ್ರ ಒಂದು ಸಹಭಾಗಿತ್ವ ಇದೆಯಲ್ಲ ಮೇಡಮ್, ನಮ್ಮ ಜೊತೆ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಪ್ರತಿಯೊಬ್ಬರು. ಇವಾಗ ಎಕ್ಸಾಂಪಲ್ ಇಲ್ಲೇ ನಾವು ಅವ್ರಿಗೆ ವಿಶ್ ಮಾಡೋಕ್ಕೆ ಬಂದ್ವಿ, ತೆಗಿರಪ್ಪ ನಮ್ಮ ಸಹೋದರಿಯರು ನಿನಗೆ ಅಂದರು. ಹಾಗೆ ಎಲ್ಲರಿಗೂ ಈ ಒಂದು ಹುಮ್ಮಸ್ಸು, ಈ ಖುಷಿ ಬರೋದಿಲ್ಲ. ರಿಯಲಿ ಇಸ್ ವೆರಿ ಗುಡ್ ಹಾರ್ಟ್. ಎಲ್ಲ ಒಂದು ರೀತಿಯಲ್ಲೂ ಅವರು ಪದಗಳಿಲ್ಲ. ಅದೇ ಒಂದು ಹಾಡಿದೆಯಲ್ಲ ಅಂಬರೀಷ್ ಫಿಲಮಲ್ಲಿ, ಓ ಗುಣವಂತ ನಿನ್ನನ್ನು ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ ಅಂತ. ಹಾಗೆ ಈಸ್ ವೆರಿ ಗುಡ್ ಪರ್ಸನ್. ನಿಜವೂ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾವುದೇ ಆಗಿರ್ಬೋದು, ನೀವು ಎಷ್ಟೇ ದೂರದಲ್ಲಿ ಕರೆದ್ರೂ ಅಲ್ಲಿ ಬಂದು ಭಾಗವಹಿಸ್ತಾರೆ. ಅವ್ರ ಕೈಲಾಗಿದ್ದು ಒಂದು ಸಹಾಯ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಅವರು ಇಲ್ಲಿ ಅವರಿಲ್ಲ ಅನ್ನೋಂಥ ಇದೇ ಇಲ್ಲ. ಯಾರೇ ಬಂದಿರ್ಬೋದು, ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಭಾಗವಹಿಸ್ತಾರೆ. ಪ್ರತಿಯೊಬ್ಬರಿಗೂ ಅವ್ರ ಕೈಲಾಗಿದ್ದೊಂದು ಸಣ್ಣ ಸೇವೆಯನ್ನು ಕೊಡ್ತಾರೆ, ಮಾಡ್ತಾರೆ. ಈಸ್ ವೆರಿ ಗುಡ್ ಪರ್ಸನ್, ಅರ್ಲಿ ಪರ್ಸನ್. ಗಾಡ್ ಬ್ಲೆಸ್ ಹಿಮ್ ಒನ್ಸ್ ಅಗೇನ್. ಹ್ಯಾಪಿ ಬರ್ತ್ಡೇ ಮೂರ್ತಿ ಸರ್. ಥ್ಯಾಂಕ್ ಯು. ಹೆಣ್ಮಕ್ಳಿಗೆ ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕಾಗಿರ್ಬೋದು, ಅಥವಾ ಬೇರೆ ಏನೇ ಅನುಕೂಲ ಬೇಕು ಅಂದರೆ, ಹೆಣ್ಮಕ್ಳಿಗೆ ಏನಾದರೂ ಸಮಸ್ಯೆ ಬಂದಿದೆ ಅಂದರೆ ಅರ್ಧ ರಾತ್ರಿ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾರೆ, ರಿಸೀವ್ ಮಾಡ್ತಾರೆ. ಯಾರು ಕೇಳಬೇಕು, ಏನು ಮಾಡಬೇಕು, ಮನೆ ಬಾಗಿಲಿಗೆ ಬಂದು ನಮ್ಮ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಕೊಡೋ ರೀತಿಲಿ ಮಾಡ್ತಾರೆ. ಹಾಗಾಗಿ ಜಿ.ಜೆ. ಮೂರ್ತಿ ಸರ್ ಬಗ್ಗೆ 2 ಮಾತು ಹೇಳೋ ಆಗಿಲ್ಲ. ಒಂದು ಸೆಕೆಂಡ್ ಹುಟ್ಟುಹಬ್ಬದ ಶುಭಾಶಯ.